ನಮಸ್ತೆ ಸ್ನೇಹಿತರೆ, ವಿಜಯ ನ್ಯೂಸ್ಗೆ ಸ್ವಾಗತ. 3 ವರ್ಷಗಳಿಂದ ಸತತವಾಗಿ ಸಮಾಜ ಸೇವೆ. ಹೊಸಹಳ್ಳಿ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆ ಮಕ್ಕಳಿಗೆ ಉಚಿತವಾಗಿ ಪುಸ್ತಕ, ಕಲಿಕಾ ಸಾಮಗ್ರಿಗಳನ್ನು ಸಮಾಜ ಸೇವಕರಿಂದ ವಿತರಣೆ ಮಾಡಲಾಗಿದೆ. ಈ ಸಮಾರಂಭಕ್ಕೆ ಸೀಕಲ್ ಸುಬ್ರಮಣಿ ವಕೀಲರು, ಸಮಾಜ ಸೇವಕರು, ಮುಖ್ಯೋಪಾಧ್ಯಾಯರು ನೂರ್ ಪಾಷಾ, ಶಿಕ್ಷಕರು ಪ್ರಶಾಂತ್, ಸೀಕಲ್ ನಾಗರಾಜ್, ಮುರುಗನಹಳ್ಳಿ ವಿ ಶ್ರೀನಿವಾಸ್ ಮತ್ತು ಗ್ರಾಮಸ್ಥರು ಭಾಗಿಯಾಗಿದ್ದರು. ವಿಜಯ ನ್ಯೂಸ್ ಚಿಂತಾಮಣಿ. ನೋಡಿ, ಶಾಲೆಗಳಲ್ಲಿ ಸರ್ಕಾರಿ ಶಾಲೆಗಳಲ್ಲಿ ಓದುವಂಥದ್ದು ಸಾಮಾನ್ಯವಾಗಿ ಬಡಮಕ್ಕಳಿಗೆ ಈಗ ಉಳ್ಳವರು ಪುಸ್ತಕ ತಗೋಬೇಕಂದ್ರೂ ಕಷ್ಟ ಇರೋ ಕಾಲದಲ್ಲಿ ಅಂಥದ್ದು ಬಡಮಕ್ಕಳು ಬುಕ್ಸ್ ತಗೋಬೇಕು, ಸಂವತ್ಸರ ತಗೋಬೇಕಂದ್ರೆ ಕಷ್ಟ ಇದೆ. ಇಂಥ ದಾನಿಗಳಿಂದ ತುಂಬಾ ಮಕ್ಕಳಿಗೆ ಅನುಕೂಲ ಆಗುತ್ತೆ. ಅವರು ಮುಂದೆ ಓದಿ ವಿದ್ಯಾವಂತರಾಗಕ್ಕೆ ಸಹಕಾರಿಯಾಗುತ್ತೆ. ಇನ್ನಷ್ಟು ಇವರಿಗೆ ಸುಬ್ರಹ್ಮಣ್ಯ ಅವರಿಗೆ ಇನ್ನಷ್ಟು ದೇವರು ಆರೋಗ್ಯ, ಐಶ್ವರ್ಯ, ಶಕ್ತಿ ಕೊಡಲಿ, ಇನ್ನಷ್ಟು ದಾನ ಮಾಡಲಿ ಅಂತೇಳಿ, ಇನ್ನಷ್ಟು ಶಾಲೆಗಳು ಈ ಥರ ದತ್ತು ತಗೊಂಡು ಇನ್ನಷ್ಟು ಮಾಡಲಿ ಅಂತೇಳಿ ನಾನು ಅವರಿಗೆ ಶುಭ ಹಾರೈಸ್ತೀನಿ. 4 ಮಾತುಗಳನ್ನು. ಒಂದು ವರ್ಷಕ್ಕೆ 2 ಲಕ್ಷ, 3 ಲಕ್ಷ, 5 ಲಕ್ಷ, 10 ಲಕ್ಷ ತಗೊಳ್ಳೋರಿದ್ದಾರೆ. 24 ಗಂಟೆ ಓದಿಸೋರಿದ್ದಾರೆ. ತಂದೆ ತಾಯಿಗಳು ಓದಿಸ್ತಾರೆ. ಓದಿಲ್ಲ ಅಂದ್ರೆ ಈಗ ತುಂಬಾ ಪ್ರೆಷರ್ ಮಾಡ್ತಾರೆ, ಫೋರ್ಸ್ ಮಾಡ್ತಾರೆ. ಮಕ್ಕಳು ಡಿಪ್ರೆಷನ್ ಹೋಗಿ ಆತ್ಮಹತ್ಯೆ ಮಾಡ್ಕೊಳ್ಳೋ ಮಟ್ಟಕ್ಕೂ ಬರ್ತಿದೆ. ಅಷ್ಟು ಮಕ್ಕಳು ಓದು 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 ಆಟ ಇರೋದಿಲ್ಲ, ಪಾಠ ಇರೋದಿಲ್ಲ, ನೆಲಿ ಕಲಿ ಏನಿರೋದಿಲ್ಲ, ಬರೀ ಓದೋದು. ಮಗು ಏನಾಗ್ತದೆ, ಒಂದು ಪುಸ್ತಕ ಆಗ್ತದೆ ಹೊರತು ಗ್ರಂಥಾಲಯ ಆಗೋದಿಲ್ಲ, ಜ್ಞಾನ ಭಂಡಾರ ಆಗೋದಿಲ್ಲ. ಒಂದು ಪುಸ್ತಕ ಆಗ್ಬಿಡ್ತದೆ, ಅದಕ್ಕೆ ಏನಾದ್ರು ಹೇಳಿದ್ರೆ ಇದು ಹೇಳ್ತಾರೆ ಹೊರತು ಬೇರೆ ಬದುಕಿನ ಬಗ್ಗೆ ಏನು ಗೊತ್ತಿರೋದಿಲ್ಲ. ಆದ್ರೆ ನಮ್ಮ ಸರ್ಕಾರಿ ಮಕ್ಕಳು ಕೇಳಿದ್ರೆ ಅವ್ರಿಗೆಲ್ಲ ಗೊತ್ತು, ಎಲ್ಲ ಗೊತ್ತು. ಅವ್ರನ್ನ ಈಗಿಂದ ಹೊರಗಡೆ ಬದುಕಕ್ಕೆ ಹೋಗು ಅಂದ್ರೆ ಸಂಜೆ ಒಳಗಡೆ ಊಟ ಅವ್ರು ಸಂಪಾದಿಸ್ಕೊಂತಾರೆ. ಅದೇ ಹೊರಗಿನ ಮಕ್ಕಳು, ಪ್ರೈವೇಟ್ ಮಕ್ಕಳು ಮತ್ತು ಸಿಟಿ ಮಕ್ಕಳು ಹೊರಗಡೆ ಅವ್ರ ಹೊರಗಡೆ ಈ ರೂಟ್ ದಾರಿ ದಾಟಿ ದಾರಿ ಹೋಗಲ್ಲ. ಇದು ಅವ್ರ ವೀಕ್ನೆಸ್.